ಗಾಡಿ ತಗೊಳ್ಳುವಂಥ ಸಮಯದಲ್ಲಿ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಸ್ಪೆಷಲಿ ಈ ಒಂದು ಸಂದರ್ಭದಲ್ಲಿ ಈಗ ಜಾಸ್ತಿ ತಲೆನೋವು ಹೋಗ್ಬಿಟ್ಟಿದೆ. ಒನ್ಸ್ ಅಪಾನ್ ಎ ಟೈಮಲ್ಲಿ ಮೈಲೇಜ್ ಅನ್ನೋದು ಮುಖ್ಯ ಆಗ್ತಿತ್ತು, ಒನ್ಸ್ ಅಪಾನ್ ಎ ಟೈಮಲ್ಲಿ ಮೈಂಟೆನೆನ್ಸ್ ಮುಖ್ಯ ಆಗ್ತಿತ್ತು. ಬಟ್ ಈಗ ಅವೆರಡಕ್ಕಿಂತಲೂ ಹೆಚ್ಚಾಗಿ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಸ್ತೆಗಳು ನಾವು ಹೇಳೋದೇ ಬೇಡ, ಅಷ್ಟು ನಯಾನಾಜೂಕಾಗಿರುವಂಥ ರಸ್ತೆಗಳು ಮತ್ತು ನಮ್ಮಲ್ಲಿರುವಂತಹ ಈಗೋಯಿಸ್ಟಿಕ್ ಡ್ರೈವಿಂಗ್ ಸ್ಕಿಲ್ ಹ್ಯಾಬಿಟ್ಸ್ಗಳು ಮತ್ತು ಬೇಗ ಹೋಗಬೇಕು ಅನ್ನೋ ಒಂದು ಅತೀವ ಆತುರತೆ. ಸೊ ಹೀಗೆ ಹುಡುಕ್ತಾ ಹೋದರೆ ಎಷ್ಟೊಂದು ಸಿಗುತ್ತೆ. ಅದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಆಕ್ಸಿಡೆಂಟ್ಗಳು, ಸಾವುಗಳು ಬಹಳ ಸಂಭವಿಸೋದು ಇತ್ತೀಚೆಗೆ ಜಾಸ್ತಿ ಆಗೋಗಿದೆ. ಅವಾಗೆಲ್ಲ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಒಂದು ಭೀಕರತೆ ಇರ್ತಿತ್ತು ಮತ್ತು ಒಂದು ಅಪರೂಪ ಅಂತ ಇರ್ತಿತ್ತು. ಬಟ್ ಈಗ ಆಕ್ಸಿಡೆಂಟ್ ಅನ್ನೋದು ಕೇಳಲೇಬೇಡಿ, ಸಾಮಾನ್ಯ ಆಗೋಗಿದೆ. ಈಗ ಬೆಂಗಳೂರು ಮೈಸೂರು ಹೈವೇ ಬೇಜನ್ ದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಇನ್ನು ಸಿಟಿಗಳಂತೂ ಕೇಳಲೇಬೇಡಿ, ಟಚಿಂಗು ಅದು ಇದು ಕಿಸ್ಸಿಂಗು ಅದು ನಾರ್ಮಲ್ ಆಗೋಗಿದೆ. ಇನ್ನು ದೊಡ್ಡ ಹೈವೇಗಳಲ್ಲಿ ಭಯಂಕರ ಅಪಘಾತಗಳು ನಡೀತಾ ಇದೆ. ತುಂಬ ಜನಕ್ಕೆ ಅವೇರ್ನೆಸ್ ಬಂದಿದೆ. ಅಟ್ಲೀಸ್ಟ್ ನಮಗೊಂದು ಸ್ವಲ್ಪ ಸೇಫರ್ ಸೈಡ್ಗೋಸ್ಕರ ಆದರೂ ಈ ಬಿಲ್ಡ್ ಕ್ವಾಲಿಟಿ, ಸೇಫ್ಟಿ ಇದನ್ನು ಇತ್ತೀಚೆಗೆ ಅದು ಸ್ವಲ್ಪ ಹೈಲೈಟ್ ಆಗ್ತಿದೆ. ಸ್ಪೆಷಲಿ 2018 ಆ್ಯಂಡ್ ಎಬೋವಿಂದ ಈ ಸೇಫ್ಟಿ, ಈ NCP, ಇದು 5 ಸ್ಟಾರ್ ರೇಟಿಂಗ್ಸು, 4 ಸ್ಟಾರ್ ರೇಟಿಂಗ್, 3 ಸ್ಟಾರ್ ರೇಟಿಂಗ್ ಇದ್ರಗಳ ಬಗ್ಗೆ ಜನ ಮಾತಾಡೋಗಾಗಿದೆ. ಆ್ಯಕ್ಚುಲಿ ಇದು ಒಳ್ಳೆಯ ವಿಷಯ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಹ್ಯಾಂಡಲ್ ಗಾಡಿ ಅಥವಾ ಫಸ್ಟ್ ಹ್ಯಾಂಡಲ್ ಗಾಡಿಗಳನ್ನ ಚೂಸ್ ಮಾಡಬೇಕಂದ್ರೆ ಯಾವೊಂದು ಪರ್ಸ್ಪೆಕ್ಟಿವಲ್ಲಿ ನಾವು ತೊಗೊಳ್ಬೇಕಂತ ನಿರ್ಧಾರಗಳನ್ನ ಮಾಡಬಹುದು. ಸ್ಪೆಷಲಿ ಸೇಫ್ಟಿ ನಮಗೆ ಪ್ರಿಯಾರಿಟೈಸ್ ಆಗುತ್ತಾ ಅಥವಾ ಮೈಂಟೆನೆನ್ಸ್, ಮೈಲೇಜ್ ಪ್ರಿಯಾರಿಟೈಸ್ ಆಗುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ಅನಿಸಿದ್ದೆ ನಾನು ಹೇಳ್ತೀನಿ. ಪ್ರಾಬ್ಲಮ್ ನಿಮಗೆ ಅಲ್ಪ ಆಗ್ಬೋದು. ಮತ್ತು ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ದಯವಿಟ್ಟು ಖಂಡಿತ ಕಾಮೆಂಟ್ ಮಾಡಲೇಬೇಕು. ಸೊ ನಿಮಗೆ ಮೈಲೇಜೇ ಮುಖ್ಯ ಆಗುತ್ತಾ ಅಥವಾ ಸೇಫ್ಟಿ ಮುಖ್ಯ ಆಗುತ್ತಾ ಅಥವಾ ಎರಡೂ ಮುಖ್ಯ ಆಗುತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ನಾವು ಗಾಡಿಗಳನ್ನ ಚೂಸ್ ಮಾಡಬೇಕಾದಾಗ ಇಂಜಿನ್ ಸೈಜ್ ಮೇಲೆ ಮ್ಯಾಟರ್ ಆಗುತ್ತೆ. ನಾವು ಓಡಿಸುವಂಥ ಡ್ರೈವಿಂಗ್ ಸ್ಕಿಲ್ ಏನಿದೆಯೋ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಸೊ ನೀವು ನಂಬ್ತೀರ ಇಲ್ವೋ, ಚಿಕ್ಕ ಗಾಡಿಗಳು, ಈಗ ಉದಾಹರಣೆಗೆ ನೆಕ್ಸಾನ್ ಗಾಡಿಗಳಲ್ಲಿ ಮೈಲೇಜ್ ಕಡಿಮೆ, ತುಂಬ ಚಿಕ್ಕ ಗಾಡಿ, ಅದು ಹ್ಯಾಚ್ ಬ್ಯಾಕ್ ಒಂಚೂರು ಹೈಟ್ ಮಾಡಿರುವಂಥ ಗಾಡಿಗಳು, ಅದು ಕ್ರೇಟಾ, ವೆನ್ಯೂ ಇವೆಲ್ಲ ಸಿಮಿಲರ್ ಸೆಗ್ಮೆಂಟ್, ಡಸ್ಟರ್ ಇವೆಲ್ಲ ಸಿಮಿಲರ್ ಸೆಗ್ಮೆಂಟ್. ಸೊ ಇವು ನಿಮಗೆ ನೆಕ್ಸಾನು ಒಂದು ಪೆಟ್ರೋಲಲ್ಲಿ ಒಂದು 10-11 ಕೊಟ್ಟರೆ ಹೆಚ್ಚಷ್ಟೇ, ಒಂದು 12 ಕೊಟ್ಟರೆ ಹೈವೇ, 13 ಕೊಟ್ಟರೆ ಹೈವೇ, 14 ಮ್ಯಾಕ್ಸಿಮಮ್. ಅದೇ ಫಾರ್ಚುನರ್ ಅಥವಾ ಆ ಸೆಗ್ಮೆಂಟ್ ಗಾಡಿಗಳು, ಅಷ್ಟು ದೈತ್ಯವಾಗಿರುವಂಥ ಗಾಡಿಗಳು ಸೆಗ್ಮೆಂಟ್ ಕೂಡ ಅವು ಡೀಸೆಲ್ನಲ್ಲೇ ಅವು ಅಷ್ಟೇ ಕೊಡುತ್ತೆ. ಲೈಟ್ ಫುಟ್ ಮೇಂಟೈನ್ ಮಾಡೋಂಥದ್ದಾಗಿರಲಿ, ಗೇರ್ ಶಿಫ್ಟ್ ರೇಷಿಯೋ ಆಗಿರಲಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೈಲೇಜ್ ಅನ್ನೋದು ನೀವು ಮ್ಯಾನ್ಯಲ್ ಗೇರ್ ಓಡಿಸ್ಬೇಕಾದ್ರೆ ಅದು ಗೇರ್ ಶಿಫ್ಟಿಂಗ್ ಮೇಲೆ ನಿಮ್ಮ RPM ಕ್ಯಾಲ್ಕುಲೇಷನ್, ನೀವು ಹೆಂಗೆ ಗೇರ್ ಚೇಂಜ್ ಮಾಡ್ತೀರಾ, ಎಷ್ಟು ಸ್ಪೀಡ್ ಒಳಗೆ ಗೇರ್ ಚೇಂಜ್ ಮಾಡ್ತೀರಾ, ಲೈಟ್ ಫುಟ್ ಹೆಂಗೆ ಮೇಂಟೈನ್ ಮಾಡ್ತೀರಾ, ಹೈ ಸ್ಪೀಡ್ ಹೊಡಿಬೇಕಾದ್ರೆ ರ್ಯಾಶ್ ಡ್ರೈವ್ ಮಾಡ್ತೀರಾ ಅಥವಾ ಸ್ಮೂತಾಗಿ ಹೋಗ್ತೀರಾ, ಸೊ ಲೈನ್ನ ಮೇಂಟೈನ್ ಮಾಡ್ತೀರಾ, ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಪೆಟ್ರೋಲ್ ಗಾಡಿಗಿಂತ ಡೀಸೆಲ್ ಗಾಡಿ ಮೈಲೇಜ್ ಜಾಸ್ತಿ ಬರುತ್ತೆ. ಒಂದು ARI ಏನು ಕ್ಲೈಮ್ ಮಾಡಿರುತ್ತೋ ಅದಕ್ಕಿಂತನೂ ಮೈಲೇಜ್ ಜಾಸ್ತಿನೂ ಪಡಿಬೋದು ಡೀಸೆಲ್ನಲ್ಲಿ, ಇದು ನಿಮಗೆ ಗೊತ್ತಿಲ್ಲ. ಬಟ್ ಪೆಟ್ರೋಲ್ ಹಾಗಲ್ಲ, ಪೆಟ್ರೋಲ್ ಇಸ್ ಡಿಫ್ರೆಂಟ್. ಅದರಲ್ಲಿ ನಿಮ್ಗೆ ಇನಿಷಿಯಲಿ ಪುಲ್ ಸಿಗುತ್ತೆ, ಇನಿಷಿಯಲಿ ಪಿಕಪ್ ಸಿಕ್ಕಾಪಟ್ಟೆ ಸಿಗುತ್ತೆ. ಬಟ್ ಟಾರ್ಕ್ ಅನ್ನೋ ವಿಷಯಕ್ಕೆ ಬಂದಾಗ ಸೊ ಡೀಸೆಲ್ ನಿಮಗೆ ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಮತ್ತು ನಿಮಗೆ ಕಂಫರ್ಟ್ ಇರುತ್ತೆ, ಟಾರ್ಕ್ ಜಾಸ್ತಿ ಇರುತ್ತೆ. ನಿಮಗೆ ಇನಿಷಿಯಲ್ ನಿಮಗೆ ಫುಲ್ ಪಿಕಪ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ, ಲೀನಿಯರ್ ಅಂತ ಅನಿಸುತ್ತೆ. ಬಟ್ ನಿಮ್ಗೆ ಒನ್ಸ್ ಟರ್ಬೋ ಏನು ಓಪನ್ ಆಗುತ್ತಲ್ಲ, ಟಕ್ ಅಂತ ಗಾಡಿ ನುಗ್ಗುವಂಥ ಡಿಫ್ರೆಂಟ್ ಆಗಿಬಿಡುತ್ತೆ ಗಾಡಿ ಹೆಂಗೆ ಅಂದರೆ ಮೃಗದ ಥರ ಫೀಲ್ ಆಗುತ್ತೆ. ಸೊ ಟರ್ಬೋ ಮೀನ್ಸ್ ಹಾಗೇ, ಆ ಟರ್ಬೋಗೆ ಯಾವಾಗ ಏರ್ ಸರ್ಕ್ಯುಲೇಷನ್ ಎಲ್ಲ ಹಂಗೆ ಜಾಸ್ತಿ ಆಗ್ತಾ ಇರುತ್ತೋ ಗಾಡಿಲೂ ಕೂಡ ಹಾಗೆ ಎನ್ಹ್ಯಾನ್ಸ್, ಅದರದ್ದು ಪರ್ಫಾರ್ಮೆನ್ಸ್ ಹಂಗೆ ಎನ್ಹ್ಯಾನ್ಸ್ ಆಗುತ್ತೆ. ಬಟ್ ಪೆಟ್ರೋಲ್ ಹಾಗಲ್ಲ, ಅದು ಹೋಗ್ತಾ ಕಮ್ಮಿ ಆಗುತ್ತೆ, ಅದು ಒಂದು ಸೆಟಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಅಫ್ಕೋರ್ಸ್ ಡಿಫ್ರೆಂಟ್ ಮೈಂಟೆನೆನ್ಸ್ ಪಾರ್ಟ್ ಇರುತ್ತೆ. ಹಾಗಾಗಿ ಮೈಲೇಜ್ ಅನ್ನೋದನ್ನ ನೀವು ಜಾಸ್ತಿ ತಲೆ ಇನ್ನೊಂದರಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ಯಾವತ್ತೂ ಕೂಡ ನಿಮಗೆ ಮ್ಯಾಟ್ರ್ ಆಗೋಲ್ಲ. ಸೊ ನಿಮಗೆ ಗಾಡಿದು ಬಿಲ್ಡ್ ಕ್ವಾಲಿಟಿ, ಗಾಡಿದು ವೆಯ್ಟ್ ಜಾಸ್ತಿ ಇತ್ತು ಅಥವಾ ಇಂಜಿನ್ ಕೆಪಾಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಮೈಲೇಜ್ ಡ್ರಾಬ್ಯಾಕ್ ಆಗುತ್ತೆ. ಬಟ್ ಅದನ್ನು ನೀವು ಓವರ್ಕಮ್ ಮಾಡಬೇಕಂದ್ರೆ ಅದು ನಿಮಗೆ ಪರ್ಫಾರ್ಮೆನ್ಸಲ್ಲಿ ಓವರ್ಕಮ್ ಆಗುತ್ತೆ. ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ಇರುತ್ತೆ, ಅದರದ್ದು PS ಬೇರೆ ಇರುತ್ತೆ, ಹಾರ್ಸ್ ಪವರ್ ಬೇರೆ ಇರುತ್ತೆ, ಟಾರ್ಕ್ ಬೇರೆ ಇರುತ್ತೆ, ನ್ಯೂಟ್ರಲ್ ಟಾರ್ಕ್ ಡಿಫ್ರೆಂಟ್ ಇರುತ್ತೆ, ಅದರದ್ದು ಇಂಜಿನ್ ಕೆಪಾಸಿಟಿ ಡಿಫ್ರೆಂಟ್ ಇರುತ್ತೆ, ಗಾಡಿದು ವೆಯ್ಟ್ ಡಿಫ್ರೆಂಟ್ ಇರುತ್ತೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಹಂಗಾಗಿ ತುಂಬ ನೀವು ಮೈಲೇಜ್ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನಿಮ್ಮ ಡ್ರೈವಿಂಗ್ ಸ್ಕಿಲ್ನ ಚೇಂಜಸ್ ಮಾಡ್ಕೊಂಬಿಟ್ರೆ ನಿಮಗೆ ಸಿಗುವಂಥ ಮೈಲೇಜ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಮತ್ತು ನಿಮ್ಮ ಟೈಮ್ ಟು ಸರ್ವಿಸ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ರೆ ಅದರದ್ದು ಟೈರ್ದು ಹೇರ್ ಪ್ರೆಷರ್ ಆಗಿರಲಿ, ವೀಲ್ ಬ್ಯಾಲೆನ್ಸಿಂಗು ಮತ್ತು ವೀಲ್ ಅಲೈನ್ಮೆಂಟ್ ಇವೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ, ಒಳ್ಳೆ ಚೆನ್ನಾಗಿರುವಂಥ ಆಯಿಲ್ನ ಟೈಮ್ ಟು ಟೈಮ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ರೆ ಆಟೋಮೆಟಿಕ್ಲಿ ನಿಮ್ಮದು ಗಾಡಿದು ಲೈಫ್ ಚೆನ್ನಾಗಾಗುತ್ತೆ, ಮೈಲೇಜ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿನ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾಕಂದರೆ ಇತ್ತೀಚೆಗೆ ನಿಮಗೆ ಸಣ್ಣ ಪುಟ್ಟ ಜಗಳಗಳು ಅಥವಾ ಕ್ಲ್ಯಾಶಸ್ಗಳು, ಸಣ್ಣ ಪುಟ್ಟ ಟಚಿಂಗ್ಸ್ ಪಟ್ಟಿಂಗ್ಗಳು ಅದು ಓಕೆ,
ಅದು ಮ್ಯಾನೇಜಬಲ್. ಬಟ್ ಒನ್ಸ್ ನೀವು ಹೈವೇಗೆ ಹೋದ್ಮೇಲೆ ಅದು ನಮ್ಮ ಕಂಟ್ರೋಲ್ ಇರೋದಿಲ್ಲ. ಸೊ ಇವಾಗ ಬರ್ತಿರೋ ಗಾಡಿಗಳಲ್ಲಿ ಲೈಟ್ ವೆಯ್ಟ್ ಇರುತ್ತೆ, BS6 ಮತ್ತು ಗಾಡಿ ಜಾಸ್ತಿ ಮೆಟಲ್ ಕಂಟೆಂಟ್ ಎಲ್ಲ ಹೋಗಿ ಎಲ್ಲ ಫೈಬರ್ಗೆ ಇಳಿದೋಗಿದೆ. ಸೊ ಹಂಗಾಗಿ ಗಾಡಿದು ವೆಯ್ಟ್ ಕಮ್ಮಿ ಇರುತ್ತೆ, ಎಕ್ಸಲರೇಟ್ ಪವರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರು ಹೋಗುತ್ತೆ. ಸೊ ನಮಗೆಲ್ಲ ಗೊತ್ತು, ದುಡ್ಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಯಾರಿಗೆ ಬೇಕಾದ್ರೂ ಕೊಟ್ಬಿಡ್ತಾರೆ. ಸ್ವಲ್ಪ ಗಾಡಿ ಓಡಿಸೋಕೆ ಕಲ್ತ್ರೂ ಸಾಕು ನಾವು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಕಾರೇ ತೊಗೊಂಡ್ಬಿಟ್ಟಿರ್ತೀವಿ, ಆ ಥರ ಬಂದುಬಿಟ್ಟಿರ್ತೀವಿ ನಾವು. ಹಾಗಿದ್ದಾಗ ಸಮ್ಟೈಮ್ಸ್ ಕಂಟ್ರೋಲ್ ತಪ್ಪುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಯಾರು ತಪ್ಪು ಸರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಆಕ್ಸಿಡೆಂಟ್ಗಳಿಂದ ಆಗುವಂಥ ಅನಾಹುತನ ತಪ್ಪಿಸೋದಕ್ಕೆ ಸೇಫ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಟಾಟಾ ಮತ್ತು ಮಹೀಂದ್ರ ಸೂಪರ್ ಸಾಲಿಡ್. ನೀವು ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿರ್ತೀರ, ನೆಕ್ಸಾನ್ಗೆ ಗುದ್ದಿರೋಂಥ ಕಾರ್ ಪಚಡಿ ಆಗಿಬಿಟ್ಟಿರ್ತದೆ, ಟಾಟಾ ಪಂಚ್ಗೆ ಗುದ್ದಿರೋಂಥ ಆಡಿನೇ ಬೆಂಡಾಗಿಬಿಟ್ಟಿದೆ ಬಾಯ್ನೆಟು, ಮಹೀಂದ್ರಗೆ ಗುದ್ದಿರುವಂತಹ ಇದು BMW ಬೆಂಡಾಗಿಬಿಟ್ಟಿದೆ. ಹೀಗೆಲ್ಲ ನಾವು ಸಾಕಷ್ಟು ವೀಡಿಯೋಸ್ಗಳಲ್ಲಿ, ಫೋಟೋಸ್ಗಳಲ್ಲಿ, ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ನಮ್ಮದು ದೇಶದ ಹೆಮ್ಮೆ ಅಂತ ಹೇಳ್ತಿರ್ತೀವಿ, ಬಟ್ ತೊಗೊಳೋದು ಮಾತ್ರ ಸುಜುಕಿ, ಬಟ್ ಹೇಳೋದು ನಮ್ಮ ದೇಶದ ಹೆಮ್ಮೆ ಟಾಟಾ, ನಮ್ಮ ದೇಶದ ಹೆಮ್ಮೆ ಮಹೀಂದ್ರ ಅಂತೀವಿ, ಬಟ್ ತಗೊಳ್ಳೋ ಗಾಡಿ ಬೇರೆ ಇರುತ್ತೆ. ಕೆಲವೊಂದು ಆಕ್ಸಿಡೆಂಟ್ಗಳನ್ನ ನಾವು ಸೇವ್ ಮಾಡಬೇಕು, ಸ್ವಲ್ಪ ಅಟ್ಲೀಸ್ಟ್ ಪ್ರಾಣಾಪಾಯದಿಂದ ಸೇಫ್ ಆಗಬೇಕು ಅಂದರೆ ನಿಮ್ಮ ಪ್ರಾಧಾನ್ಯತೆ ಯಾವಾಗಲೂ ಕೂಡ ಸೇಫ್ಟಿಗೆ ಫಸ್ಟ್ ಪ್ರಿಯಾರಿಟಿ ಇರಲಿ. ಯಾಕಂದರೆ ನಿಮ್ಮನ್ನು ಉಳಿಸೋದು ಗಾಡಿದು ಬೆಲೆ ಅಲ್ಲ, ನಿಮ್ಮನ್ನು ಉಳಿಸೋದು ಗಾಡಿದು ಫ್ಯೂಚರ್ ಅಲ್ಲ, ನಿಮ್ಮನ್ನು ಉಳಿಸೋದು ಗಾಡಿದು ಮೈಲೇಜ್ ಅಲ್ಲ, ಆನ್ ರೋಡ್ ಪ್ರೈಸ್ ಎಷ್ಟಿದೆ ಅನ್ನೋದಲ್ಲ. ನಿಮ್ಮನ್ನು ಉಳಿಸೋದು ಗಾಡಿದು ಬಿಲ್ಡ್ ಕ್ವಾಲಿಟಿ ಫಸ್ಟ್. ಆ್ಯಂಡ್ ಎರಡನೇದು ಹೇರ್ ಬ್ಯಾಗ್, ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಸೀಟ್ ಬೆಲ್ಟ್ ಹಾಕಲ್ಲ. ಸೀಟ್ ಬೆಲ್ಟ್ ಹಾಕಿ ಕೆಲವರಲ್ಲಿ ಓಪನ್ ಆಗುತ್ತೆ, ಬಟ್ ಮೆಜಾರಿಟಿ ಒಂದಕ್ಕೊಂದು ಸೆನ್ಸರ್ ಕನೆಕ್ಟಿವಿಟಿ ಇರುತ್ತೆ. ಸೊ ಸೀಟ್ ಬೆಲ್ಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಸನ್ರೂಫ್ನ ಅವಾಯ್ಡ್ ಮಾಡಿ, ಆದಷ್ಟು ಹೈವೇಗಳಲ್ಲಿ ಹೋಗ್ಬೇಕಾದ ಹೈವೇ ಅವಾಯ್ಡ್ ಅಲ್ಲ, ಆ್ಯಕ್ಚುಲಿ ಯೂಸೇ ಮಾಡಬಾರ್ದು. ಸನ್ರೂಫ್ ಏನಿದ್ರು ಕೂಡ ಯಾವುದೋ ಗ್ರೀನರಿ ಇರುವಂಥ ಹಿಲ್ ಸ್ಟೇಷನಲ್ಲಿ ನೀವು ಸ್ಲೋಗಿ ಗಾಡಿ ಓಡಿಸ್ತಾ ಕಂಫರ್ಟ್ ಝೋನಲ್ಲಿ ಇದ್ದಾಗ ಮಾತ್ರ ನೀವು ಸನ್ರೂಫ್ ಓಪನ್ ಮಾಡಿ ನಿಮ್ಮ ಮಕ್ಕಳನ್ನೋ ನಿಮ್ಮ ಹೆಂಡ್ತಿನ ಬೇಕಾದ್ರೆ ನೀವು ಬೇಕಾದ್ರೆ ಹೈವೇಲಿ ಬೇಕಾದ್ರೆ ನಿಲ್ಲಿಸ್ಬಿಡ್ತೀರ, ಬಿಡಿ ಹೋದರೆ ಹೋಗಲಿ ಅಂತ. ಸೊ ಈ ಥರದ್ದು ನೀವು ಮಾಡೋದಕ್ಕೆ ಸನ್ರೂಫ್ ಯೂಸ್ ಮಾಡಬೇಕು. ಅದರ್ವೈಸ್ ನೀವು ಸೀಟ್ ಬೆಲ್ಟ್ ಮಸ್ಟ್. ಸೊ ಏನು ಲೀಗಲ್ ಸ್ಪೀಡ್ ಇರುತ್ತೋ ಅದನ್ನ ಓಡಿಸ್ಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಮಿಸ್ಟೇಕ್ ಎಲ್ಲೂ ಕೂಡ ಇರಬಾರ್ದು. ಸೊ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಲ್ಲ ಅಂತ ಗೊತ್ತು, ಬಟ್ ಮಾಡಿದ್ರು ಅದು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಸೊ ಇದೆಲ್ಲ ಇರೋ ಜೊತೆಗೆ ಹೇರ್ ಬ್ಯಾಗ್ ಪ್ರಾಪರ್ ಟೈಮಲ್ಲಿ ಓಪನ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ನಿಯಮಗಳಿರುತ್ತೆ. ಸೊ ಅಟ್ಲೀಸ್ಟ್ ಒಂದು ಲೆವೆಲ್ ನೀವು ನಾರ್ಮಲಾಗಿ ಅವು ಯಾವನ್ನೋ ಮೈಂಟೈನ್ ಮಾಡಿದೆ, ಯಾವುದೋ ಲೋ ಕ್ವಾಲಿಟಿ ಗಾಡಿನೋ ಲೋ ಕ್ವಾಲಿಟಿ ಬಿಲ್ಡ್ ಇರೋಂಥ ಕ್ವಾಲಿಟಿ ತೊಗೊಂಡು ನೀವು ಓಡಿಸ್ತಾ ಇದ್ದಾಗ ಅದರಲ್ಲಾಗುವಂಥ ಅನಾಹುತಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಾಗುವಂಥ ಅನಾಹುತ ಸೇಫ್. ಅದ್ರಲ್ಲಿ ಗಾಡಿನೂ ಹೋಗುತ್ತೆ, ಬಾಡಿನೂ ಹೊರಟೋಗುತ್ತೆ. ಅಟ್ಲೀಸ್ಟ್ ಇದರಲ್ಲಿ ಗಾಡಿ ಹೋಗಿ ಕೂಡ ಬಾಡಿ ಉಳ್ಕೊಳ್ಳೋಂಥ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ. ಸೊ ಫೈನಲ್ ಕನ್ಕ್ಲೂಷನ್ ಇಷ್ಟೇ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಯಾವಾಗಲೂ ಕೂಡ ಸೇಫ್ಟಿಗೆ ಫಸ್ಟು ಪ್ರಿಯಾರಿಟಿ ಕೊಡಿ. ವೆರಿ 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 ಬಿಗ್ ಟ್ರಬಲ್ ಆಗುತ್ತೆ. ನೀವೇನಾದರೂ ಬರೀ ಮೈಲೇಜ್ ಮೈಂಟೈನ್ಸ್ ಇಟ್ಕೊಂಡ್ರೆ ಅವು ನಿಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಏನೊಂದು 2-3 ಸಾವಿರ ಅಥವಾ 10 ಸಾವಿರನೇ ಅಂದ್ಕೊಳ್ಳಿ, ಒಂದು ಇಯರ್ಗೆ ಒಂದು ವರ್ಷಕ್ಕೆ 10 ಸಾವಿರ ಜಾಸ್ತಿ ಮ್ಯಾಟ್ರ್ ಆಗೋಲ್ಲ, ಬಟ್ ಸಾವು ನೋವು ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೈಲೇಜು ಮೈಂಟೆನ್ಸ್ ಅಂತೇಳಿ ನಮ್ಮ ಸೋ ಕಾಲ್ಡ್ ನಂಬರ್ 1 ಸೆಲ್ಲಿಂಗ್ ಕಾರ್ ಕಂಪ್ನಿ ಒಂದಿದೆ, ಅದನ್ನು ತೊಗೋಬೇಡಿ ಅಂತ ಹೇಳ್ತಿಲ್ಲ. ಆ್ಯಕ್ಚುಲಿ ಅದು ಕೂಡ ಒಳ್ಳೆ ಗಾಡಿನೇ, ಬಟ್ ಸೇಫ್ಟಿ ಅನ್ನೋ ವಿಷಯಕ್ಕೆ ಬಂದಾಗ ಅದು ವೆರಿ ವೆರಿ ಬ್ಯಾಡ್. ಹಾಗಾದರೆ ನಾನೇನು ಟಾಟಾ ಮತ್ತು ಮಹೀಂದ್ರ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಬಟ್ ನೋಡಿ ಆ ರೋಡ್ ಪ್ರೆಸೆನ್ಸ್ ಎಷ್ಟು ಮುಖ್ಯ ಆಗುತ್ತೋ ರೋಡ್ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೀವು SUV ತೊಗೊಳ್ತಿದ್ದೀರಾ, ಸೆಡಾನ್ ತೊಗೊಳ್ತೀರಾ, ಆಸ್ಪೆಕ್ಟ್ ದಟ್ಸ್ ಯುವರ್ ವಿಶ್, ಬಟ್ ಸೇಫ್ಟಿ ಹೇರ್ ಬ್ಯಾಗ್ಸ್ ಎಷ್ಟಿದೆ? 4 ಇದೆ, ಇವಾಗೇನು 6 ಬರ್ತಿದೆ, ಈಗ 6, 8 ಹಿಂಗೆಲ್ಲ ಬರ್ತಿದೆ. ಮಹೀಂದ್ರದಲ್ಲಿ ಅವಾಗಲೇ ಕೊಟ್ಬಿಟ್ರೆ 6, 8, 10 ಇಯರ್ ಬ್ಯಾಗ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದೆಲ್ಲ ನೋಡಿ. ಆ್ಯಂಡ್ ಬಿಲ್ಟ್ ಕ್ವಾಲಿಟೀಸ್ ವೆರಿ ವೆರಿ ಇಂಪಾರ್ಟೆಂಟು. ಅಟ್ಲೀಸ್ಟ್ 5 ಸ್ಟಾರ್ ರೇಟಿಂಗ್ ಇರೋವಂಥ ಸೇಫ್ಟಿ ಇರೋವಂಥ ಗಾಡಿಗಳನ್ನ ಚೂಸ್ ಮಾಡಿ. ಇದು ನಿಮಗೆ ಬೆನಿಫಿಟ್ ಆಗುತ್ತೆ. ಬರೀ ಲೋ ಮೇಂಟೆನೆನ್ಸು ಮೈಲೇಜ್ ಜಾಸ್ತಿ ಬರುತ್ತೆ ಅನ್ನೋದನ್ನು ತೊಗೊಳಕ್ಕೆ ಯಾವತ್ತು ಹೋಗಬೇಡಿ. ನಿಮಗೆ ಪರ್ಫಾರ್ಮೆನ್ಸು ಮುಖ್ಯ ಆಗಬೇಕು, ಆ್ಯಂಡ್ ಅದರದ್ದು ಕ್ವಾಲಿಟಿನೂ ಅನುಭವಿಸ್ಬೇಕು, ನೀವು ಸೇಫ್ಟಿನೂ ಇರಬೇಕು, ಎಲ್ಲನೂ ಇರಬೇಕು. ಈ ಥರದ್ದು ಚೂಸ್ ಮಾಡೋದು ನಿಮಗೆ ಒಳ್ಳೆಯದು ಅಂತ ಅನ್ಸುತ್ತೆ.